ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇವರ ಲಾಕೆಟನ್ನು ಕುತ್ತಿಗೆಯಲ್ಲಿ ಧರಿಸಿದರೆ ಏನಾಗುತ್ತೆ, ಅದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ನಾನು ಅದನ್ನು ಗುರುತಿಸಿ ರಾಶಿ ನಕ್ಷತ್ರವನ್ನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ನಾನು ನಮ್ಮಿದ ಶಿವದೇವರ ಗುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನನ್ನ ಪ್ರೀತಿ ವೀಕ್ಷಕರ ಮೇಲೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಆಲ್ ಅಂತ ಬರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ. ಆಗ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ನಾನು ಅದರ ಬಗ್ಗೆ ಅದಕ್ಕೆ ತಕ್ಕದಾದಂಥ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಮುಕ್ತವಾಗಿ ನೀವು ನನ್ನ ಜೊತೆ ಹಂಚ್ಕೋಬಹುದು ಯಾವುದೇ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು. ಹಾಗೆಯೇ ದೇವರ ಚಿತ್ರಗಳಿರುವ ಲಾಕೆಟ್ಗಳನ್ನು ಕುತ್ತಿಗೆಗೆ ಧರಿಸಿರುವವರನ್ನು ನಾವು ನೋಡಿರ್ಬೋದು, ನಾವು ಕೂಡ ಧರಿಸುವಂಥದ್ದು. ದೇವರ ಲಾಕೆಟ್ಗಳನ್ನು ಕುತ್ತಿಗೆಗೆ ಧರಿಸುವುದರ ಪ್ರಯೋಜನ. ದೇವರ ಲಾಕೆಟ್ಗಳನ್ನು ನಾವು ಕುತ್ತಿಗೆಗೆ ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು. ಅನೇಕ ಜನರು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ದೇವರ ಚಿತ್ರವಿರುವ ಲಾಕೆಟನ್ನು ತಮ್ಮ ಕುತ್ತಿಗೆಗೆ ಧರಿಸುವಂಥದ್ದು. ನಂಬಿಕೆಯ ಪ್ರಕಾರ ಇದು ಒಂದು ರೀತಿಯಲ್ಲಿ ದೇವರನ್ನು ಆರಾಧಿಸುವ ವಿಧಾನ, ದೇವರ ಅನುಗ್ರಹದ ಸಂಕೇತ. ಇದು ಧಾರ್ಮಿಕ ಆಚರಣೆಯಾಗಿದ್ದು, ಇದರಲ್ಲಿ ದೇವರ ಲಾಕೆಟನ್ನು ಕುತ್ತಿಗೆಗೆ ಹಾಕುವ ಮೂಲಕ ದೇವರು ವೈಯಕ್ತಿಕವಾಗಿ ವ್ಯಕ್ತಿಯೊಂದಿಗೆ ಇರುತ್ತಾನೆ ಮತ್ತು ಅವನ ರಕ್ಷಣೆ, ಸಂತೋಷ, ಸಮೃದ್ಧಿಯನ್ನು ಕರುಣಿಸುತ್ತಾನೆ ಎಂಬುದು ನಂಬಿಕೆ ಕೂಡ. ಇದಲ್ಲದೆ ಕೊರಳಲ್ಲಿ ದೇವರ ಲಾಕೆಟ್ ಧರಿಸುವುದರಿಂದ ಮನೋಬಲ, ಶಾಂತಿ, ಸಂತೋಷ, ಜೀವನದಲ್ಲಿ ಯಶಸ್ಸು ಸಿಗ್ತದೆ ಅಂತಲೇ ಹೇಳಲಾಗುತ್ತೆ. ಧಾರ್ಮಿಕ ಸಮುದಾಯಗಳಲ್ಲಿ ಜನರು ತಮ್ಮ ಸಂಗಾತಿಯ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕರುಣಿಸು ಅಂತ ಬೇಡುವುದಕ್ಕಾಗಿ ಕೂಡ ದೇವರನ್ನು ಕೇಳುವ ಸಾಂಕೇತಿಕ ಪ್ರಾರ್ಥನಾ ವ್ಯವಸ್ಥೆಯ ಭಾಗ ಕೂಡ ಆಗಿರುವಂಥದ್ದು. ದೇವರ ಲಾಕೆಟನ್ನು ಕುತ್ತಿಗೆಗೆ ಧರಿಸುವುದರಿಂದ ಹಲವಾರು ಪ್ರಯೋಜನಗಳು ಇದೆ. ಮಾನಸಿಕ ಪ್ರಯೋಜನಗಳು ನೋಡೋದಾದರೆ, ದೇವರ ಚಿತ್ರವಿರೋ ಲಾಕೆಟನ್ನು ನಾವು ಕುತ್ತಿಗೆಗೆ ಧರಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಇದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಿಸುತ್ತೆ. ಇದು ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಕೆಲವೊಂದು ಮಾನಸಿಕ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ಈ ಥರ ಕುತ್ತಿಗೆಗೆ ದೇವರ ಲಾಕೆಟನ್ನು ಧರಿಸಿದ್ರೆ ತುಂಬಾ ಒಳ್ಳೆ ಪಾಸಿಟಿವಿಟಿ ಇರುತ್ತೆ. ಹಾಗೆಯೇ ದೈಹಿಕವಾಗಿ ನೋಡೋದಾದರೆ, ದೇವರ ಚಿತ್ರವಿರುವ ಲಾಕೆಟನ್ನು ಧರಿಸುವುದರಿಂದ ವಿವಿಧ ರೀತಿಯಾದ ಆರೋಗ್ಯ ಪ್ರಯೋಜನ ಇವೆ ಅಂತ ಹಲವರು ನಂಬುತ್ತಾರೆ. ಇದು ಓರ್ವ ವ್ಯಕ್ತಿಯಲ್ಲಿನ ರಕ್ತದೊತ್ತಡವನ್ನು ನಿಯಂತ್ರಿಸಲು, ನರಮಂಡಲವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಇದು ರೋಗಗಳು ಮತ್ತು ಗಾಯಗಳಿಂದ ವ್ಯಕ್ತಿಯನ್ನು ರಕ್ಷಿಸಲು ಕೂಡ ಸಹಾಯ ಮಾಡುವಂಥದ್ದು. ಏನೋ ಒಂದು ಧೈರ್ಯ ಅಲ್ವಾ, ಕುತ್ತಿಗೆಯಲ್ಲಿ ಲಾಕೆಟ್ ಇದ್ದರೆ, ದೇವರ ಲಾಕೆಟ್ ಇದ್ದರೆ ಏನೋ ಒಂದು ನಮಗೆ ಆತ್ಮಸ್ಥೈರ್ಯ, ಧೈರ್ಯ ಎಲ್ಲ ಇರುವಂಥದ್ದು. ಹಾಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೋಡೋದಾದರೆ, ನಾವು ಕುತ್ತಿಗೆಗೆ ದೇವರ ಲಾಕೆಟನ್ನು ಧರಿಸುವುದರಿಂದ ದೇವರಲ್ಲಿ ಭಕ್ತನ ಭಕ್ತಿ ಮತ್ತು ನಂಬಿಕೆ ಹೆಚ್ಚಾಗುವಂಥದ್ದು. ಇದು ವ್ಯಕ್ತಿಯು ತನ್ನ ಮನಸ್ಸನ್ನು ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಲು ಮತ್ತು ಶಾಂತಿಯನ್ನು ಸಾಧಿಸಲು ಕೂಡ ಸಹಾಯ ಮಾಡುತ್ತೆ. ಇದು ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ರಕ್ಷಿಸಲು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುವಂಥದ್ದು. ಹಾಗೆಯೇ ಸಾಮಾಜಿಕ ಪ್ರಯೋಜನಗಳನ್ನು ನೋಡೋದಾದರೆ, ದೇವರ ಲಾಕೆಟನ್ನು ಧರಿಸುವುದರಿಂದ ಜನರಲ್ಲಿ ಸಹೋದರತ್ವ, ಪ್ರೀತಿ ಹೆಚ್ಚಾಗುತ್ತೆ. ಇದು ಇತರರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸಲು ಕೂಡ ಸಹಾಯ ಮಾಡುತ್ತದೆ. ಇದು ನಿಮ್ಮನ್ನು ಸಮಾಜ ಕಾರ್ಯಗಳಲ್ಲಿ ಭಾಗವಹಿಸಲು ಮತ್ತು ಇತರರಿಗೆ ಸಹಾಯ ಮಾಡಲು ಪ್ರೇರೇಪಿಸುತ್ತದೆ. ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ. ಕೆಲವರು ಅಂತೂ ಹೀಗೇನೆ ಹಾಕ್ತಾರೆ, ಏನೋ ಒಂದು ಭಯ ಭಕ್ತಿಯಿಂದ ಮತ್ತು ಅವರ ಇಷ್ಟದ ದೇವರುಗಳ ಒಂದು ಲಾಕೆಟನ್ನು ಹಾಕುವಂಥದ್ದು. ಅದು ಅದೇ ಥರ ಹಾಕಬೇಕು, ಇದೇ ಥರ ಅವರವರ ಇಷ್ಟದ ಪ್ರಕಾರ ದೇವರು ಅಂದರೆ ತುಂಬ ಎಲ್ಲ ದೇವರುಗಳನ್ನು ಕೂಡ ಪೂಜಿಸುವಂಥದ್ದು. ಆದರೆ ಕೆಲವರಿಗೆ ಒಂದು ದೇವರ ಮೇಲೆ ತುಂಬ ಪ್ರೀತಿ ಇರುತ್ತೆ, ಆ ದೇವರನ್ನು ತುಂಬ ಪೂಜಿಸುವಂಥದ್ದು. ಅಂಥ ಒಂದು ದೇವರ ಒಂದು ಲಾಕೆಟ್ ಇರುವಂಥದ್ದು ಒಂದು ಪೆಂಡೆಂಟನ್ನು ಕುತ್ತಿಗೆಯಲ್ಲಿ ಧರಿಸುವಂಥದ್ದು. ಆದರೆ ಅದರಲ್ಲಿ ಇಷ್ಟೆಲ್ಲ ಪ್ರಯೋಜನಗಳಿವೆ ನೋಡಿ. ದೇವರ ಲಾಕೆಟ್ ಧರಿಸುವ ನಿಯಮಗಳು. ಲಾಕೆಟ್ ಧರಿಸುವಾಗ ಧರಿಸಿದ ನಂತರ ಸ್ವಚ್ಛ ಮತ್ತು ಶುದ್ಧವಾಗಿರಿ, ಆಯಿತಾ. ಸುಮ್ಮನೆ ಏನೇನು ಗಲೀಜು ಇದ್ದು ಧರಿಸಬೇಡಿ. ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಲಾಕೆಟ್ ಧರಿಸುವ ಮೊದಲು ದೇವರನ್ನು ಪ್ರಾರ್ಥಿಸಿ. ಬೆಳಗಿನ ಪೂಜಾ ಸಮಯದಲ್ಲಿ ಅದನ್ನು ಪ್ರಾರ್ಥನೆ ಮಾಡಿ ಹಾಕಿದರೆ ಒಳ್ಳೆಯದು. ಲಾಕೆಟ್ ತೆಗೆಯುವ ಮುನ್ನವೂ ದೇವರನ್ನು ಪ್ರಾರ್ಥಿಸಿ. ಮಲಗುವಾಗ ತೆಗೆದು ಮಲಗಿ. ಹಾಗೆಯೇ ಪವಿತ್ರ ಸ್ಥಳಗಳಲ್ಲಿ ಮಾತ್ರ ದೇವರ ಲಾಕೆಟ್ ಖರೀದಿಸಿ. ನಾವು ದೇವರ ಚಿತ್ರ ಲಾಕೆಟನ್ನು ಕುತ್ತಿಗೆ ಧರಿಸುವುದರಿಂದ ಆಗುವ ಪ್ರಯೋಜನಗಳು ಆ ವ್ಯಕ್ತಿಯ ನಂಬಿಕೆಯನ್ನು ಆಧರಿಸುತ್ತಾ, ನಂಬಿಕೆ ಅವರವರೆಗೆ ಬಿಟ್ಟಿರುವಂಥದ್ದು. ದೇವರ ಮೇಲೆ ನಂಬಿಕೆ ಇಟ್ಟು ಲಾಕೆಟ್ ಧರಿಸುವುದರಿಂದ ಬಹುಶಃ ಅದು ನಿಮಗೆ ಪ್ರಯೋಜನವನ್ನು ನೀಡಬಹುದು. ನಂಬಿಕೆಯಿಂದ ಮಾಡುವ ಕೆಲಸದಿಂದ ಯಾವುದೇ ಪ್ರಯೋಜನ ಇಲ್ಲ. ಅದು ಪ್ರೇಯರ್ ಕೂಡ ಆಗ್ಬೋದು ಅಥವಾ ನಂಬಿಕೆ, ದೇವರ ಮೇಲೆ ನಂಬಿಕೆ. ನಾನು ಯಾವಾಗಲೂ ಹೇಳ್ತೇನೆ, ಯಾವುದೇ ಒಂದು ದೇವರ ಒಂದು ಪೂಜೆ ಮಾಡುವಾಗ ಅಥವಾ ದೇವರನ್ನು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ನಂಬಿಕೆ ಇರಬೇಕು, ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಅಂಥದ್ದೆಲ್ಲ ಭಕ್ತಿ ಇರಬೇಕು. ಅದೆಲ್ಲ
ಇದ್ದು ಮಾಡಿದರೆ ನಮಗೆ ಯಾವುದೇ ಕೆಲಸ, ದೇವರ ಒಂದು ಸಂಬಂಧಪಟ್ಟಂಥ ಕೆಲಸ ಎಲ್ಲವೂ ಸುಸೂತ್ರವಾಗುತ್ತೆ. ನಂಬಿಕೆನೇ ಇಲ್ಲದೆ ಏನು ಮಾಡಿದರೂ ಅದು ಖಂಡಿತ ಈಡೇರುವುದಿಲ್ಲ. ಧನ್ಯವಾದಗಳು.